ಹಲೋ. ಸೊ ನಿಫ್ಟಿ ಏನಾಗಿದೆ ಅಂತಂದ್ರೆ, ಸೊ ನಿಫ್ಟಿ ಡೌನ್ ಡೈರೆಕ್ಷನ್ ಮೂವ್ ಅದಕ್ಕೆ ಟ್ರೈ ಮಾಡ್ತಾ ಇದೆ. ಇಟ್ ಈಸ್ ಟ್ರೈಂಗ್ ಟು ಮೂವ್ ಇನ್ ದ ಡೌನ್ ಡೈರೆಕ್ಷನ್. ಸೊ ಇಲ್ಲಿ ಏನಾಗಿದೆ ಅಂದರೆ ನಿಫ್ಟಿ, ಸೊ ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿದೆ. ಓಕೆ, ಸೊ ಇಂಪಾರ್ಟೆಂಟ್ ಲೆವೆಲು ಇಲ್ಲಿ ಇಲ್ಲಿಂದ ಗ್ಯಾಪ್ ಅಪ್ ಆದಮೇಲೆ ಸೊ ಅಪ್ಸೈಡೇ ಸ್ಟೇ ಆಗಿದೆ ಇದು, ಮತ್ತೆ ಇಲ್ಲಿ ಗಂಟೆ ಬಂದಿರಲಿಲ್ಲ. ಸೊ ಇವಾಗ ಬಂದಿದೆ. ಇಲ್ಲಿ ಏನಾಗಬಹುದು ಅಂದರೆ ಪ್ರಾಬಿಲಿಟಿ ಇನ್ ಕೇಸ್ ನಿಫ್ಟಿ ಡೌನ್ ಡೈರೆಕ್ಷನಲ್ಲೇ ಕಂಟಿನ್ಯೂ ಆಗಬೇಕು ಅಂತಂದರೆ, ಸೊ it has to fall from the resistance, or it has to break the resistance or the support. It has to fall from the resistance, or it has to break the support and continue to trade in the down direction. ಇದು ಸ್ವಲ್ಪ ವೀಕ್ನೆಸ್ ಜಾಸ್ತಿ ಇರೋದ್ರಿಂದ ಸೊ ಡೌನ್ ಸೈಡಲ್ಲೇ ಮೇ ಬಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ನಿಫ್ಟಿ ಫಾಲ್ ಆಗಬೇಕು ಅಂತಂದರೆ ಇಲ್ಲಿಂದ ರೆಸಿಸ್ಟೆನ್ಸನ್ನು ತಗೊಂಡು ಸೊ ಇಲ್ಲಿಂದ ಫಾಲ್ ಆಗ್ಬೋದು. ಇನ್ ಕೇಸ್ ನಿಫ್ಟಿ ಇಲ್ಲೇನಾದರೂ ಓಪನ್ ಆಯಿತು ಅಂದರೆ ಇದನ್ನು ಬ್ರೇಕ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಗಂಟೆ ತನಕ ಫಾಲ್ ಆಗ್ಬೋದು. ರೇರ್ ಕೇಸಲ್ಲಿ ಇದನ್ನು ಕೂಡ ಬ್ರೇಕ್ ಆಗಿ, ಇಫ್ ಅಷ್ಟು ತುಂಬ ವೀಕಿಂದ ಇದನ್ನು ಕೂಡ ಬ್ರೇಕ್ ಆಗಿ ಇಲ್ಲಿಂದ ಫಾಲ್ ಆಗ್ಬೋದು. ಇನ್ ಕೇಸ್ ನಿಫ್ಟಿ ಈ ರೆಡ್ ಝೋನ್ ಏನಿದೆ, ರೆಸಿಸ್ಟೆನ್ಸ್ ಝೋನ್ ಏನಿದೆ, ಇದ್ರ ಮೇಲ್ಗಡೆ ಓಪನ್ ಆಯಿತು, ಆರ್ ಓಪನಿಂಗಲ್ಲೇ ಇದನ್ನು ಬ್ರೇಕ್ ಆಯಿತು ಅಂತಂದರೆ ಅಪ್ಸೈಡಲ್ಲಿ ಉಳ್ಕೊಡೋ ಸಾಧ್ಯತೆಗಳು ತುಂಬ ಇದೆ. ಸೊ ಇನ್ ಕೇಸ್ ಇದ್ರ ಮೇಲೆ ಈ ಲೆವೆಲ್ ಮೇಲೆ ಓಪನ್ ಆಯಿತು ಅಂತಂದ್ರೂ ಇಲ್ಲ ಸೈಡ್ ವೈಸ್ ಹೋಗ್ಬೋದು, ಇಲ್ಲ ಸಪೋರ್ಟ್ ಬಿಲ್ಡ್ ಮಾಡ್ಕೊಂಡು ಅಪ್ಸೈಡ್ ಹೋಗೋದಕ್ಕೆ ಟ್ರೈ ಮಾಡ್ಬೋದು. ಇನ್ ಕೇಸ್ ಅಪ್ಸೈಡ್ ಹೋಗೋದಕ್ಕೆ ಫೇಲ್ ಆಯಿತು ಅಂತಂದರೆ ಇದನ್ನು ಬ್ರೇಕ್ ಮಾಡಿ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡಿ ಅಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಈ ಲೆವೆಲ್ ಹತ್ರನೇ ಇದ್ದರೆ ಇದು ಇಲ್ಲಿಂದ ಅಪ್ಸೈಡ್ ಆರ ಮೂವ್ ಆಗ್ಬೋದು, ಡೌನ್ ಸೈಡ್ ಆರ ಮೂವ್ ಆಗ್ಬೋದು. ಇನ್ ಕೇಸ್ ಓಪನಿಂಗಲ್ಲಿ ಇಲ್ಲಿ ಬಂದು ಇಲ್ಲಿಂದ ಫಾಲ್ ಆಗಬೇಕು, ಇದನ್ನು ಬ್ರೇಕಾಗಿ ಮೇಲಾಯಿತು ಅಂತಂದರೆ ಸೊ ಇದ್ರ ಮೇಲ್ಗಡೆ ಅಪ್ಸೈಡ್ ಇರುತ್ತೆ, ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿಂದ ಸಪೋರ್ಟ್ ಬಿಲ್ಡ್ ಮಾಡ್ಕೊಂಡೇ ಇಲ್ಲಿಂದ ಕ್ವಿಕ್ಕಾಗಿ ಮೂವ್ ಆಗಬೇಕಾಗುತ್ತೆ. ಇಲ್ಲಿಂದ ಆದರೆ ಸಪೋರ್ಟ್ ಬಿಲ್ಡ್ ಮಾಡಿ ಆಮೇಲೆ ಇದು ಅಪ್ಸೈಡ್ ಮೂವ್ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ಬ್ರೇಕ್ಔಟ್ ಆಗಬೇಕು. ಸೊ ಇಲ್ಲಿ ಬ್ರೇಕ್ಔಟ್ ಆಗಿ, ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಟ್ರೆಂಡ್ ಕಂಟಿನ್ಯೂ ಆಗಬೇಕಂತಂದರೆ ಇದುವರೆಗೂ ಮಾಡಿರೋ ಲೋ ಇದೆ ಇಲ್ವಾ, ಸೊ ಈ ಲೋನ ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಇಲ್ಲೊಂದಿದೆ, ಇದನ್ನು ಬ್ರೇಕ್ಔಟ್ ಆಗಿ ಡೌನ್ ಸೈಡ್ ಕಂಟಿನ್ಯೂ ಆಗಬೇಕಾಗುತ್ತೆ. ಓಕೆ, ಸೊ ಈ 202 ಕೆಳಗಡೆ ಇರೋ ತನಕನೂ ಡೌನ್ ಸೈಡಲ್ಲೇ ಇರುತ್ತೆ. ಮೂಮೆಂಟಮ್, ಪ್ರಾಬಿಲಿಟಿ ಆಫ್ ಮೂಮೆಂಟಮ್ ಡೌನಲ್ಲಿ ಇರುತ್ತೆ. ಇಲ್ಲಿಂದ ಫಾಲ್ ಆಗ್ಬೋದು, ಇಲ್ಲಿಂದ ಈ ಲೆವೆಲ್ನ ಬಿಲೋ 207 ಏನಿದೆ, ಸೊ ಈ ಲೆವೆಲ್ನ ಬಿಲೋ ಇತ್ತು ಅಂತಲೇ ಡೌನ್ ಸೈಡೇ ಇರುತ್ತೆ. ಸಿ ಏನಾಗುತ್ತೆ ಅಂತ ನಿಫ್ಟಿ. ಈ ಝೋನ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಓಪನಿಂಗಲ್ಲೇ ಇಲ್ಲಿ ಇಟ್ಟಾಗಿ, ಓಪನಿಂಗ್ ಇಲ್ಲಿ ಓಪನ್ ಆಗಿ ಗ್ಯಾಪ್ ಅಪ್ ಇಲ್ಲಿ ಇಟ್ಟಾಗಿ ಇಲ್ಲಿಂದ ಓಪನಿಂಗಲ್ಲೇ ಫಾಲ್ ಆಗಬೇಕಾಗುತ್ತೆ. ಓಕೆ, ಇಲ್ಲಿಂದ ಹಿಟ್ಟಾಗಿ ಇನ್ ಕೇಸ್ ಇಲ್ಲಿ ಬಂದು ಇಫ್ ಇಟ್ ಫೇಲ್ಸ್ ಟು ಬ್ರೇಕ್, ಇದನ್ನ ಬ್ರೇಕ್ ಆಗೋದಕ್ಕೆ ಏನಾದರೂ ಫೇಲ್ ಆಯಿತು ಅಂತಂದರೆ ಮೇ ಬಿ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು. ಸೊ ಇಲ್ಲಿಂದ ಮೂವ್ ಆಗೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು. ನೋಡೋಣ ಏನಾಗುತ್ತೆ. ಇದು ಇಂಪಾರ್ಟೆಂಟ್. ಇಲ್ಲಿಂದ ಬ್ರೇಕ್ ಇನ್ ಆಗ್ಬೋದು, ಇದು ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆಗ್ಬೋದು, ಫಾಲ್ ಇಲ್ಲಿಂದ ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆಗ್ಬೋದು. ಇಲ್ಲ ಈ ಲೆವೆಲ್ ಟಚ್ ಆಗಿ ಇತ್ತು ಅಂತಂದರೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಫಾರ್ಮ್ ಆಗಿ ಅಪ್ ಸೈಡ್ ಆರ ಮೂವ್ ಆಗ್ಬೋದು, ಡೌನ್ ಸೈಡ್ ಆರ ಮೂವ್ ಆಗ್ಬೋದು. ಓಕೆ, ಇದು ನಿಫ್ಟಿ ಅನಾಲಿಸಿಸ್ ಇರುತ್ತೆ. ಸೊ ಇಲ್ಲಿಂದ ಫಾಲ್ ಆಗಬೇಕು, ಇಲ್ಲಿಂದ ಎನಿ ಡೈರೆಕ್ಷನ್ ಮೂವ್ ಆಗ್ಬೋದು. ಇದು ಬ್ರೇಕ್ ಆರೆ ಡೌನ್, ಇದು ಬ್ರೇಕ್ ಆರೆ ಡೌನ್. ಇನ್ ಕೇಸ್ ಡೈರೆಕ್ಟ್ ಇಲ್ಲಿ ಬಂದರೆ ಮೇ ಬಿ ಸಮ್ಟೈಮ್ಸ್ ಕ್ವಿಕ್ಲಿ ಇಲ್ಲಿಂದ ಮೂವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದು ಮಾರ್ನಿಂಗಲ್ಲೇ ಇನ್ ಕೇಸ್ ಓಪನಿಂಗಲ್ಲೇ ಹಿಟ್ಟಾಗಿ ರಿಜೆಕ್ಟ್ ಆಗಿ ಇಲ್ಲಿಂದ ಕ್ವಿಕ್ಕಾಗಿ ಮೂವ್ ಆಗಬಹುದು. ಸೊ ಅದು ಕೂಡ ಚಾನ್ಸಸ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಅಬೋವ್ ದಿಸ್ ಅಪ್ಸೈಡ್ ಕ್ವಿಕ್ಕಾಗಿ ಇಲ್ಲಿಂದ ಹಿಟ್ಟಾಗಿ ಕ್ವಿಕ್ಕಾಗಿ ಅಪ್ಸೈಡ್ ಮೂವ್ ಆಗ್ಬೋದು. ಇಲ್ಲ ಅಂತಂದರೆ ಅಪ್ಸೈಡ್ ಇರೋದು ಆಲ್ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಅಬೋವ್ ದಿಸ್ ಹೋಗ್ಬೋದು, ಇಲ್ಲ ಇಲ್ಲಿಂದ ಹೋಗ್ಬೋದು. ಓಕೆ, ಅದು ಟೂ ಚಾನ್ಸಸ್ ಅದಿರುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಸಪೋರ್ಟ್ ಬಿಲ್ಡ್ ಆಗಿ ಆಮೇಲೆ ಮೂವ್ ಆಗಿ ಟ್ರೈ ಮಾಡಬಹುದು, ಅದು ಸ್ವಲ್ಪ ಸ್ಟ್ರಗಲ್ ಪಡುತ್ತೆ. ಇಲ್ಲ ಅಂತಂದರೆ ಇಲ್ಲಿಂದ ಇರುತ್ತೆ. ಸೊ ಡೌನ್ ಸೈಡ್ ಅಂದರೆ ಇಲ್ಲಿಂದ ಫಾಲ್ ಆಗ್ಬೋದು, ಇದು ಬ್ರೇಕಪ್ ಫಾಲ್ ಆಗ್ಬೋದು, ಈ ಬ್ರೇಕಪ್ ಫಾಲ್ ಆಗ್ಬೋದು, ಇಲ್ಲಿಂದ ಕೂಡ ಫಾಲ್ ಆಗ್ಬೋದು. ಓಕೆ, ಇದು ನಿಫ್ಟಿ. ಸೊ ನಿಫ್ಟಿ ಸ್ಟಡಿ ಆಗಿದೆ. ಸೊ ನಿಫ್ಟಿ ಟ್ರೆಂಡ್ ಡೌನ್ ಇರೋದ್ರಿಂದ ನಾವು ಡೌನ್ ಸೈಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಬಟ್ ಸ್ಟಾಕ್ಸನ್ನು ನಾವು ಅಪ್ ಆ್ಯಂಡ್ ಡೌನ್ ಎರಡು ಸೈಡ್ ಡೈರೆಕ್ಷನ್ಗೆ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇಲ್ಲಿ BL ಏನಾಗಿದೆ,
ಬಿ ಎಲ್ ಎಲ್ ಎನ್ ಟಿ ಟಾಟಾ ಕನ್ಸ್ಯೂಮರ್ ಈ ಮೂರು ನಮಗೆ ಅಪ್ ಡೈರೆಕ್ಷನಲ್ಲಿ ಮೂವ್ ಆಗೋದಕ್ಕೆ ಪ್ರಾಬಿಲಿಟಿ ಇದೆ. ಸೊ ಅದಕ್ಕಾಗಿ ಈ ಮೂರು ಅಪ್ ಡೈರೆಕ್ಷನ್ಗೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಟಾಟಾ ಮೋಟಾರು, ಮಾರುತಿ, JSW ಸ್ಟೀಲು ಆ್ಯಂಡ್ ಟಾಟಾ ಸ್ಟೀಲು ಈ ನಾಲ್ಕು ಏನಾಗಿದೆ ಡೌನ್ ಡೈರೆಕ್ಷನ್ ಮೂವ್ ಆಗೋ ಪ್ರಾಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಈ ನಾಲ್ಕಕ್ಕೆ ಪ್ರಿಯಾರಿಟಿ ವೈಸು ಈ ನಾಲ್ಕನ್ನು ಎತ್ಕೊಂಡಿದ್ದೀವಿ ಡೌನ್ ಡೈರೆಕ್ಷನ್ಗೆ. ಆ್ಯಂಡ್ ಪವರ್ ಗ್ರಿಡ್ ಮತ್ತು ಬಜಾಜ್ ಫಿನ್ಸರ್ವು ಎರಡೂ ಕೂಡ ಅಪ್ ಆರ್ ಡೌನ್ ಡೈರೆಕ್ಷನ್ ಎರಡು ಸೈಡ್ ಮೂವ್ ಆಗ್ಬೋದು. ಓಕೆ, ಸೊ ಅದರಿಂದಾಗಿ ಇವೆರಡು ಸಪ್ರೇಟಾಗಿರುತ್ತೆ. ಇನ್ ಕೇಸ್ ಪ್ರಿಯಾರಿಟಿ ಇರೋದಿಲ್ಲ, ಈಗ ಅಪ್ ಸೈಡಲ್ಲಿ ಇದಿದೆ ಈ ಮೂರು. ಇನ್ ಕೇಸ್ ಈ ಮೂರಲ್ಲಿ ಈ ನಿಫ್ಟಿ ಅಪ್ ಸೈಡ್ ಮೂವ್ ಆಗ್ತಿದೆ, ಈ ಮೂರಲ್ಲಿ ಯಾವುದು ಟ್ರೇಡ್ ಇಲ್ಲ, ಅಪ್ ಡೈರೆಕ್ಷನ್ ಸಿಗ್ತಾ ಇಲ್ಲ ಅಂತಂದರೆ ಅದೇನು ಇಲ್ಲ ಪವರ್ ಗ್ರಿಡ್ಗೋ ಬಜಾಜ್ ಫಿನ್ಸರ್ಗೋ ನೋಡ್ತೀವಿ. ಸೊ ಅದು ಕೂಡ ಇಲ್ಲ ಅಂತಂದರೆ ಇಲ್ಲ ಟ್ರೇಡ್ ಇರೋದಿಲ್ಲ ಅಪ್ ಡೈರೆಕ್ಷನಲ್ಲಿ. ಇಲ್ಲ ಅಂತಂದರೆ ಇಫ್ ಯು ಗೆಟ್ ದ ಟ್ರೇಡ್ ದೆನ್ ವಿಲ್ ಟೇಕ್ ಇಟ್. ಸೊ ಬಿ ಎಲ್ ಏನಾಗಿದೆ ಅಂದರೆ ಅಪ್ ಡೈರೆಕ್ಷನ್ ಮೂವ್ ಆಗಬೇಕು ಅಂತಂದರೆ ಇಲ್ಲಿ ರೆಸ್ಟೆನ್ಸ್ ಝೋನ್ ಇದೆ, ಇದನ್ನು ಬ್ರೇಕ್ಔಟ್ ಮಾಡ್ಕೊಂಡು ಓಪನಿಂಗಲ್ಲೇ ಮೂವ್ ಆದರೆ ಮೋಸ್ಟ್ಲಿ ಇಟ್ ವಿಲ್ ಮೂವ್ ಇನ್ ದ ಅಪ್ ಡೈರೆಕ್ಷನ್. ಓಕೆ, ಸೊ ಇದನ್ನು ಬ್ರೇಕ್ ಆಗಲಿಲ್ಲ, ಓಪನಿಂಗಲ್ಲೇ ಬ್ರೇಕ್ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ಟ್ರಗಲ್ ಪಡುತ್ತೆ. ಇಲ್ಲ ಅಂತಂದರೆ ಈ ಡೈರೆಕ್ಟಾಗಿ ಬಂದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಪ್ರೈಸ್ ಯಾವುದೇ ಕಾರಣಕ್ಕೂ 431 ಬಿಲೋ ಟ್ರೇಡ್ ಆಗಬಾರ್ದು. ಓಕೆ, ಸೊ ಇಲ್ಲಿ ಸಪೋರ್ಟ್ ಬಿಲ್ಡ್ ಮಾಡ್ಕೊಂಡು ಅಪ್ಸೈಡ್ ಮೂವ್ ಆಗ್ಬೋದು, ಇಲ್ಲ ಇಲ್ಲಿ ಗ್ರೀನ್ ಝೋನಲ್ಲಿ ಸಪೋರ್ಟ್ ಝೋನಲ್ಲಿ ಹಿಟ್ಟಾಗಿ ಕ್ವಿಕ್ಕಾಗಿ ಕೂಡ ಮೂವ್ ಆಗ್ಬೋದು, ಇಲ್ಲ ಇದು ಬ್ರೇಕ್ಔಟಾಗಿ ಕ್ವಿಕ್ಕಾಗಿ ಅಪ್ಸೈಡ್ ಮೂವ್ ಆಗ್ಬೋದು. ಸೊ ಇನ್ ಕೇಸ್ 431 ಬಿಲೋ ಸ್ಟೇ ಆಯಿತು ಅಂತಂದರೆ ಮೇ ಬಿ ಡೌನ್ ಡೈರೆಕ್ಷನ್ ಹೋಗ್ಬೋದು, ಇಲ್ಲ ಸೈಡ್ ವೇಸ್ ಹೋಗ್ಬೋದು. ಡೌನ್ ಡೈರೆಕ್ಷನ್ ನಾವೇನು ಈ ಸ್ಟಾಕಲ್ಲಿ ಟ್ರೇಡ್ಗೆ ಟ್ರೈ ಮಾಡೋದಿಲ್ಲ. ಓಕೆ, ಇನ್ನು ಎಲ್ ಎನ್ ಟಿ ಆಲ್ಸೋ ಈ ಝೋನ್ ರೆಡ್ ಝೋನ್ ಅಬೌವ್ ಬ್ರೇಕ್ ಆಗಿ ಮೂವ್ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಹಿಟ್ಟಾಗಿ ಕ್ವಿಕ್ಕಾಗಿ ಅಪ್ಸೈಡ್ ಮೂವ್ ಆಗಬೇಕಾಗುತ್ತೆ. 3405 ಬಿಲೋ ಟ್ರೇಡ್ ಆಗ್ಬಾರ್ದು ಆ್ಯಕ್ಚುಲಿ ಎನಿ ಕಾರ್. ಓಕೆ, ಸೊ ಇಲ್ಲಿ ಏನಾಗಿದೆ ತುಂಬ ವಾಲ್ಯೂಮ್ ಬ್ರೇಕ್ಔಟ್ ಆದರೆ ಇಲ್ಲಿಂದ ಅಕ್ಯುಮಿಲೇಷನ್ ಆಗಿ ಮೂವ್ ಆಗಿರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಈಗ ನಾವು ಸಪೋರ್ಟ್ ಫಾರ್ಮ್ ಆಗಿ ಅಪ್ಸೈಡ್ ಮೂವ್ ಆಗೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದು ಇಂಪಾರ್ಟೆಂಟ್ ಲೆವೆಲ್, ಇಲ್ಲಿಂದ ಕ್ವಿಕ್ ಮೂವ್ ಆಗ್ಬೋದು, ಇಲ್ಲ ಇಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿ ಅಪ್ಸೈಡ್ ಮೂವ್ ಆಗೋದಕ್ಕೆ ಟ್ರೈ ಮಾಡ್ಬೋದು. ಓಕೆ, ಸಮ್ಟೈಮ್ಸ್ ಇಲ್ಲಿ ಈ ಲೆವೆಲಲ್ಲೂ ಕೂಡ ಬ್ರೇಕ್ ಆಗಿ 3450. ಓಕೆ, ಸೊ ಅದು ಕೂಡ ಮೇ ಬಿ ಇದು ಇರ್ಬೋದು. ಓಕೆ, 440 ಇದೆ ಸ್ಟ್ರೈಕ್ ಪ್ರೈಸು ಆಪ್ಷನ್ಸ್. ಸೊ ಅಲ್ಲಿಂದ ಬೇಕಾದ್ರೆ ಸಪೋರ್ಟ್ ಬಿಲ್ಡ್ ಆಗಿ ಇಲ್ಲ ಡೇಲೋ ಇಂದನೇ ಸಪೋರ್ಟ್ ಬಿಲ್ಡ್ ಆಗಿ ಅಲ್ಲಿಂದ ಕೂಡ ಅಪ್ಸೈಡ್ ಮೂವ್ ಆಗೋದು ಟ್ರೈ ಮಾಡ್ಬೋದು. ನೋಡೋಣ, ಇನ್ ಕೇಸ್ ಈ ಬ್ರೇಕ್ಔಟ್ ಆಗಿ ಅಪ್ಸೈಡ್ ಮೂವ್ ಆಗೋದು ಟ್ರೈ ಮಾಡುತ್ತೆ, ಈ ಲೆವೆಲನ್ನು ಬ್ರೇಕ್ಔಟ್ ಆಗಿ ಅಪ್ಸೈಡ್ ಮೂವ್ ಟ್ರೈ ಮಾಡುತ್ತಾ, ಇಲ್ಲ ಇಲ್ಲಿ ಬ್ರೇಕ್ಔಟ್ ಆಗುತ್ತಾ, ಇಲ್ಲ ಅಂತಂದರೆ ನಿಜಾನಕ್ಕೆ ಸಪೋರ್ಟ್ ಬಿಲ್ಡ್ ಆಗಿ ಅಪ್ಸೈಡ್ ಮೂವ್ ಟ್ರೈ ಮಾಡುತ್ತಾ ನೋಡೋಣ ಎಲ್ ಎನ್ ಟಿ. ಇನ್ನು ಬಂದರೆ ಟಾಟಾ ಕನ್ಸ್ಯೂಮರ್ ಕೂಡ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಸಪೋರ್ಟ್ ಝೋನಲ್ಲಿ ಇದೆ, ಬಟ್ ಇಲ್ಲಿಂದ ಸ್ಟ್ರಗಲ್ ಪಟ್ಟಿದೆ ಅಪ್ಸೈಡ್ ಆಗಿ ಹೋಗೋದಕ್ಕೆ. ಏನೋ ಝೋನಿಗೆ ಬಂದಿದೆ, ಏನೋ ಪುಷ್ ಆಗುತ್ತಾ ಟ್ರೈ ಮಾಡ್ತಾ, ಯಾಕಂದರೆ ಇಲ್ಲಿ ಸ್ವಲ್ಪ ಅಪ್ಸೈಡಿಗೆ ನೆನ್ನೆ ಮೂವ್ ಆಗಿ ಟ್ರೈ ಮಾಡಿರೋದ್ರಿಂದ. ಸೊ ಇಲ್ಲಿ ಸಪೋರ್ಟ್ ಝೋನ್ ಇದೆ, ಸೊ ಇಲ್ಲಿಂದ ಬ್ರೇಕ್ ಇನ್ ಆಗಿ ಇಲ್ಲಿಂದ ಕ್ವಿಕ್ಕಾಗಿ ಮೂವ್ ಆಗ್ಬೋದು. ಆ ಟೈಮಿಗೆ ಅಷ್ಟು ಇದ್ರ ಲೆವೆಲ್ ಕೆಳಗಡೆ ಬರಬಾರ್ದು ಪ್ರೈಸ್. ಓಕೆ, ಸೊ ಇಲ್ಲಿಂದ ಕ್ವಿಕ್ಕಾಗಿ ಮೂವ್ ಇರುತ್ತೆ, ಸೊ ಇಲ್ಲಿಂದ ಕೂಡ ಬ್ರೇಕ್ಔಟ್ ಆಗಿ ಕ್ವಿಕ್ಕಾಗಿ ಮೂವ್ ಇರುತ್ತೆ. ಇನ್ ಕೇಸ್ ಪ್ರೈಸ್ ಇಲ್ಲಿ ಸ್ಟೇ ಆಯಿತು ಅಂತಂದರೆ ಇಲ್ಲಿ ಸಪೋರ್ಟನ್ನು ಫಾರ್ಮೇಷನ್ ಮಾಡಿ ಟ್ರೆಂಡನ್ನು ಕನ್ಫರ್ಮೇಷನ್ ಕೊಟ್ಟು ಆಮೇಲೆ ಅಪ್ಸೈಡ್ ಮೂವ್ ಆಗಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಎಂಟ್ರಿ ಮೆಥಡ್ ಡಿಫ್ರೆಂಟ್ ಇರುತ್ತೆ, ಇಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಎಂಟ್ರಿ ಇರುತ್ತೆ ಈ ಲೆವೆಲ್ ಮತ್ತು ಈ ಝೋನ್ ಹತ್ರ. ಸೊ ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ಪ್ರೈಸ್ ಈ ಲೆವೆಲ್ ಹತ್ರ ಇತ್ತು ಅಂತಂದರೆ ಇದು ಟ್ರೆಂಡ್ ಕನ್ಫರ್ಮ್ ಮಾಡ್ಕೊಂಡೇ ಹೋಗ್ಬೇಕು. ಇದು ಯಾಕೆಂದರೆ ಇದು ಇಂಪಾರ್ಟೆಂಟ್ ಲೆವೆಲ್, ಇದು ನ್ಯೂಟ್ರಲ್ ಆಗಿ ವರ್ಕ್ ಆಗುತ್ತೆ. ಸೊ ನ್ಯೂಟ್ರಲ್ ಆಗಿರೋದ್ರಿಂದ ಎನಿ ಡೈರೆಕ್ಷನ್ ಮೂವ್ ಆಗಬೇಕು ಅಂತಂದರೆ ಟ್ರೆಂಡ್ ಕನ್ಫರ್ಮ್ ಆಗಿ ಸಪೋರ್ಟ್ ಕನ್ಫರ್ಮ್ ಆಗಿ ರೆಸಿಸ್ಟೆನ್ಸ್ ಕನ್ಫರ್ಮ್ ಆಗಿ ಆಮೇಲೆ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇದು ಲೆವೆಲ್ಗಳು ಹಂಗಲ್ಲ. ಸೊ ಇದು ಆಲ್ರೆಡಿ ಪೀಪಲ್ ವಾಂಟ್ಸ್ ಟು ಟೇಕ್ ದ ಪ್ರೈಸ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ವಾ, ಇದು ಅಪ್ ಡೈರೆಕ್ಷನ್ ಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಕ್ವಿಕ್ಕಾಗಿ ಮೂವ್ ಆಗಬೇಕಾಗುತ್ತೆ, ಇಲ್ಲ ಇದು ಬ್ರೇಕ್ಔಟಾಗಿ ಮೂವ್ ಆಗಬೇಕಾಗುತ್ತೆ. ಓಕೆ, ಕ್ವಿಕ್ಕಾಗಿ. ಸೊ ಅದು ಅಪ್ ಡೈರೆಕ್ಷನ್ ಈಗ ಟಾಟಾ ಮೋಟಾರ್ಸು ಡೌನಲ್ಲಿ ಅಂದರೆ ಸ್ವಲ್ಪ ಇದು ಕೆರಡೆ ಓಪನ್ ಆಗಿ ಇಲ್ಲಿಂದ ಫಾಲ್ ಆಗಬೇಕಾಗುತ್ತೆ. ಇದ್ರ ಮೇಲ್ಗಡೆ ಇದ್ದರೆ ನಾವು ಅಷ್ಟಾಗಿ ಟ್ರೈ ಮಾಡಲ್ಲ ಡೌನ್ ಸೈಡ್ಗೆ. ಇಲ್ಲ ಪ್ರೈಸ್ ಇಲ್ಲಿಗೆ ಬಂದರೆ ಓಪನಿಂಗಲ್ಲಿ ಇಲ್ಲಿಗೆ ಬಂದರೆ ಇಲ್ಲಿಂದ ಡೌನ್ ಸೈಡಿಗೆ ಟ್ರೈ ಮಾಡ್ಬೋದು. ಓಕೆ, ಇಲ್ಲಿಂದ ಫಾಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ಇದು ಕೆಳಗಡೆ ಓಪನ್ ಆಯಿತು ಅಂದರೆ ಇಲ್ಲಿಂದ ಫಾಲ್ ಆಗಬೇಕು, ಇಲ್ಲಿಂದ ಬ್ರೇಕ್ ಇನ್ ಆಗ್ಬೋದು, ಇಲ್ಲ ಇಲ್ಲಿ ಬ್ರೇಕ್ಔಟ್ ಆಗ್ಬೋದು. ನಮ್ಮ ಮಾರುತಿಗೆ ಬಂದರೆ ಇಲ್ಲಿಂದ ಫಾಲ್ ಆಗಬೇಕಾಗುತ್ತೆ, ಇಲ್ಲ ಬ್ರೇಕ್ಔಟ್ ಆಗಿ ಇಲ್ಲಿಂದ ಫಾಲ್ ಆಗಬೇಕಾಗುತ್ತೆ. ಇದ್ರ ಮೇಲ್ಗಡೆ ಹೋದರೆ ಎಲ್ಲೂ ಡೌನ್ ಸೈಡ್ ನೋಡೋದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರೆ ಬೆಟರ್ ಇರುತ್ತೆ. ಓಕೆ, ಸೊ ಈಗ ನೋಡಿದ್ರೆ ಇದು ಬ್ರೇಕ್ಔಟ್ ಆಗಿ ಫಾಲ್ ಆಗ್ಬೋದು. ಓಕೆ, ಇಲ್ಲ ಇಲ್ಲಿ ಬ್ರೇಕ್ ಇನ್ ಆಗಿ ಫಾಲ್ ಆಗ್ಬೋದು, ಇಲ್ಲ ಇಲ್ಲಿ ಸ್ವಲ್ಪ ಕನ್ಫರ್ಮೇಷನ್ ತೊಗೊಂಡು ಕೂಡ
ರೆಸಿಸ್ಟೆನ್ಸ್ ಫಾರ್ಮೇಷನ್ ಮಾಡಿ ಟ್ರೆಂಡ್ ಕನ್ಫರ್ಮೇಷನ್ ಮಾಡಿ ಆಮೇಲೆ ಫಾಲೋ ಚಾನ್ಸ್ ಇರುತ್ತೆ. ಓಕೆ, ಸೊ ಬ್ರೇಕ್ಔಟ್ ಆರ್ ಇಲ್ಲಿಂದ ಆಗ್ಬೋದು, ನೋಡೋಣ ಏನಾಗುತ್ತೆ ಅಂತ. ಸೊ ಟಾಟಾ ಸ್ಟೀಲ್ ಕೂಡ ಹಾಗೇನೆ. ಸೊ ಕ್ವಿಕ್ಕಾಗಿ ಇಲ್ಲಿಂದ ಫಾಲೋ ಬೇಕಾಗುತ್ತೆ, ಇಲ್ಲ ಇದನ್ನ ಬ್ರೇಕ್ಔಟ್ ಮಾಡ್ಕೊಂಡು ಫಾಲೋ ಬೇಕಾಗುತ್ತೆ. ಇನ್ ಕೇಸ್ ಇಲ್ಲಿ ಬಂದರೆ ಇದು ರೆಸಿಸ್ಟೆನ್ಸ್ ಝೋನ್ ಇದೆ. ಸೊ ಸೆಕೆಂಡ್ ರೆಸಿಸ್ಟೆನ್ಸ್ ಇದನ್ನ ಬ್ರೇಕ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೊಂಡು ಆಮೇಲೆ ಫಾಲೋ ಆಗಬೇಕು. ಸಾರಿ, ಇಲ್ಲಿಂದ ಕ್ವಿಕ್ಕಾಗಿ ಫಾಲೋ ಆಗಬೇಕು. ಇನ್ ಕೇಸ್ ಕ್ವಿಕ್ಕಾಗಿ ಫಾಲೋ ಆಗಲಿಲ್ಲ ಅಂತಂದರೆ ಸ್ವಲ್ಪ ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ಫಾಲೋ ಆಗ್ಬೋದು. ಸೊ ಇನ್ ಕೇಸ್ ಇದ್ರ ಮೇಲ್ಗಡೆ ಹೋಯ್ತು ಅಂದರೆ ಸ್ವಲ್ಪ ಮೇ ಬಿ ಡೌನ್ ಸೈಡ್ ಅವಾಯ್ಡ್ ಮಾಡೋದೇನು ಬೆಟರ್ ಇರುತ್ತೆ. ಇಲ್ಲಿಂದ ಕ್ವಿಕ್ಕಾಗಿ ಫಾಲೋ ಆಗಬೇಕು, ಇಲ್ಲ ಇಲ್ಲಿಂದ ಫಾಲೋ ಆಗಬೇಕು, ಇಲ್ಲ ಇದು ಬ್ರೇಕ್ಔಟಾಗಿ ಫಾಲೋ ಆಗಬೇಕು, ನೋಡೋಣ. ಇನ್ನು ಪವರ್ ಗ್ರಿಡ್ಗೆ ಬಂದರೆ ಪವರ್ ಗ್ರಿಡ್ ಮೇ ಬಿ ಇಲ್ಲಿಂದ ಸಪೋರ್ಟ್ ತೊಗೊಂಡು ಸಪೋರ್ಟ್ ಫಾರ್ಮೇಷನ್ ಮಾಡಿ ಟ್ರೆಂಡ್ ಕನ್ಫರ್ಮೇಷನ್ ಕೊಟ್ಟು ಆಮೇಲೆ ಮೂವ್ ಆಗಬೇಕಾಗುತ್ತೆ, ಇಲ್ಲ ಇಲ್ಲಿಂದ ಡೈರೆಕ್ಟಾಗಿ ಬ್ರೇಕ್ಔಟ್ ಇಲ್ಲವನ್ನ ಬ್ರೇಕ್ ಆಯ್ತಿದಂಗೆ ಕ್ವಿಕ್ಕಾಗಿ ಮೂವ್ ಆಗೋ ಸಾಧ್ಯತೆಗಳಿರುತ್ತೆ. ಇಲ್ಲಿತ್ತು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಟ್ರೆಂಡ್ ಕನ್ಫರ್ಮ್ ಆಗಿ ಸಪೋರ್ಟ್ ಕನ್ಫರ್ಮೇಷನ್ ಆಗಿ ಅದಾದಮೇಲೆ ಮೂವ್ ಆಗಬೇಕಾಗುತ್ತೆ. ಇನ್ನು ಅಪ್ ಡೈರೆಕ್ಷನ್ಗೆ ಇನ್ ಕೇಸ್ ಇದು ಡೌನ್ ಅಂತಂದರೆ ಇದು ಲೆವೆಲ್ ಕೆಳಗಡೆ ಇತ್ತು, ರೆಸಿಸ್ಟೆನ್ಸ್ ಫಾರ್ಮೇಷನ್ ಮಾಡಿ ಅದು ಕನ್ಫರ್ಮೇಷನ್ ಕೊಟ್ಟು ಆಮೇಲೆ ಕೆಳಗಡೆ ಫಾಲೋ ಆಗಬೇಕಾಗುತ್ತೆ. ಬಜಾಜ್ ಫಿನ್ಸರ್ವ್ ಬಂದ್ಬಿಟ್ಟು ಇದು ಕೂಡ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಝೋನಲ್ಲಿ ಇದೆ. ಓಕೆ, ಸೊ ಬಿಗ್ ಸಪೋರ್ಟ್ ಝೋನಲ್ಲಿ ಇದೆ, ನೋಡೋಣ. ಇದು ಕೂಡ ಅಪ್ ಆರ್ ಡೌನ್ ಆಗ್ಬೋದು. ಇನ್ ಕೇಸ್ ಇದು ಬ್ರೇಕ್ ಆಯಿತು ಅಂತಂದರೆ ಡೌನ್ ಕಂಟಿನ್ಯೂ ಆಗ್ಬೋದು ಇಲ್ಲಿಂದ. ಇಲ್ಲ ಅಂತಂದರೆ ಇದು ರೆಸಿಸ್ಟೆನ್ಸಾಗಿ ಕನ್ವರ್ಟ್ ಆಗಿದೆ. ಇದು 1763 ಏನಿದೆ ರೆಸಿಸ್ಟೆನ್ಸಾಗಿ ಕನ್ವರ್ಟ್ ಆಗಿದೆ ನಿನ್ನೆ ಲಾಸ್ಟ್ ಸೆಷನಲ್ಲಿ. ಸೊ ಇಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಇಟ್ ಕ್ಯಾನ್ ಫಾಲ್ ಲೈಕ್ ದಿಸ್. ಓಕೆ, ಇಲ್ಲಿ ಈ ಥರ ಫಾಲ್ ಆಗ್ಬೋದು, ಇಲ್ಲ ಈ ಥರ ಕೂಡ ಫಾಲ್ ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಫಾಲ್ ಆಗಬೇಕು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿತ್ತು ಅಂದರೆ ಮೋಸ್ಟ್ಲಿ ಸಪೋರ್ಟು ಇನ್ ಕೇಸ್ ಇದು ಕ್ವಿಕ್ಕಾಗಿ ಬ್ರೇಕ್ ಆಯಿತು ಅಂದರೆ ಅಪ್ಡೇಷನ್ ಮೂವ್ ಆಗಿಬಿಡಬಹುದು, ನೋಡೋಣ. ಇಲ್ಲ ಇಲ್ಲಿ ಉಳ್ಕೋತು ಅಂತಲೇ ಸಪೋರ್ಟ್ ಫಾರ್ಮೇಷನ್ ಆಗಿ ಟ್ರೆಂಡನ್ನು ಕನ್ಫರ್ಮೇಷನ್ ಕೊಟ್ಟು ಆಮೇಲೆ ಮೂವ್ ಆಗಬೇಕಾಗತ್ತೆ. ಇಲ್ಲಾಂದರೆ ಇಲ್ಲಿ ಕ್ವಿಕ್ಕಾಗಿ ಇದು ಈ ಲೆವೆಲನ್ನು ಬ್ರೇಕ್ ಆಗಿ ಇದು ನಿಯರೆಸ್ಟ್ ರೆಸಿಸ್ಟೆನ್ಸ್ ಇದೇ ಇರೋದ್ರಿಂದ ಈ ಕ್ವಿಕ್ಕಾಗಿ ಬ್ರೇಕ್ಔಟಾಗಿ ಅಪ್ಸೈಡ್ ಮೂವ್ ಆಗ್ಬೋದು, ಇಲ್ಲ ಅಂತಂದರೆ ಇಲ್ಲಿಂದ ಕ್ವಿಕ್ಕಾಗಿ ಹಿಟ್ಟಾಗಿ ಫಾಲ್ ಕೂಡ ಆಗ್ಬೋದು. ನೋಡೋಣ ಏನಾಗುತ್ತೆ. ಎನಿ ಡೈರೆಕ್ಷನ್ ಮೂವ್ ಆಗೋ ಚಾನ್ಸ್ ಇರುತ್ತೆ ಇವೆರಡೂ ಕೂಡ. ಸೊ ನಿಫ್ಟಿ ಯಾವ ಡೈರೆಕ್ಷನ್ ಇದೆ ಆ ಡೈರೆಕ್ಷನ್ ನಿಫ್ಟಿ ಅಪ್ಸೈಡ್ ಡೈರೆಕ್ಷನ್ ಇತ್ತು ಅಂತಂದರೆ BL, L&T, ಟಾಟಾ ಕನ್ಸ್ಯೂಮರು ಪ್ಲಸ್ ಪವರ್ ಗ್ರಿಡ್, ಬಜಾಜ್ PNC ಈ 5 ಸ್ಟಾಕ್ಗಳನ್ನು ಟ್ರೈ ಮಾಡ್ತೀವಿ ಅಪ್ ಡೈರೆಕ್ಷನಲ್ಲಿ ಯಾವುದು ಬೆಟರ್ ಸಿಗುತ್ತೆ ಅಂತ. ಡೌನ್ ಇತ್ತು ಅಂತಂದರೆ ಈ 4 ಸ್ಟಾಕನ್ನು ಟಾಟಾ ಸ್ಟೀಲ್, ಮಾರುತಿ, ಟಾಟಾ JSW ಸ್ಟೀಲ್ ಅಂಡ್ ಟಾಟಾ ಮೋಟಾರನ್ನು ನೋಡ್ತೀವಿ. ಇನ್ ಕೇಸ್ ಈ 4 ಸಿಗಲಿಲ್ಲ ಅಂತಂದರೆ ಮತ್ತೆ ಇಲ್ಲಿ ಬಂದು ನೋಡ್ತೀವಿ ಪವರ್ ಗ್ರಿಡ್, ಬಜಾಜ್ ಫಿನ್ಸರ್ವಲ್ಲಿ ಏನಾದರೂ ಸಿಗುತ್ತಾ ಅಂತ. ಅವು ಸಿಗಲಿಲ್ಲ ಅಂದರೆ ಟ್ರೇಡ್ ಇರೋದು. ಓಕೆ, ಸೊ ಇದು 3, 5, 4, 9 ಈ 9 ಸ್ಟಾಕ್ಗಳಿದ್ದಾವೆ ನಡೆದು ನೋಡೋಣ ಏನಾಗುತ್ತೆ.